ಹಿಂದೂ ಯುವಕ ಮುಸ್ಲಿಂ ಯುವತಿ ಲವ್ ಲಫ್ಡಾ ಇದು. ಪ್ರೀತಿ ಗಲಾಟೆಯಲ್ಲಿ ಯುವಕನ ಕಡೆಯವನಿಗೆ ಚಾಕು ಇರಿತ ಆಗಿದೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯ ಎದುರೇ ಚಾಕು ಇರಿತ. ಹಿಂದೂ ಯುವಕ ಮತ್ತು ಮುಸ್ಲಿಂ ಯುವತಿ ಪ್ರೀತಿಸ್ತಾ ಇದ್ರು. ಪ್ರೀತಿಸಿ ಮನೆ ಬಿಟ್ಟು ಓಡಿ ಹೋಗಿರುವ ಯುವ ಜೋಡಿ ಠಾಣೆಗೆ ದೂರು ಕೊಡೋದಿಕ್ಕೆ ಅಂತ ಯುವತಿಯ ತಾಯಿ ಬಂದಿರ್ತಾರೆ. ಯುವಕನ ಸಂಬಂಧಿಕರನ್ನ ಠಾಣೆಗೆ ಪೊಲೀಸರು ಕರೆಯಿಸ್ತಾರೆ. ಅಡ್ರೆಸ್ ಪ್ರೂಫ್ ಮರೆತು ಬಂದಿದ್ದ ಯುವಕನ ಕುಟುಂಬಸ್ಥರು ಸಂಬಂಧಿಯ ಆರ್ಮುಗಂ ಆಧಾರ್ ಕಾರ್ಡ್ ತರಲು ಹೇಳಿದ್ರು. ಆಧಾರ್ ಕಾರ್ಡ್ ತಂದುಕೊಟ್ಟಂತಹ ಆರ್ಮುಗಂಗೆ ಚಾಕು ಇರಿತ ಆಗಿದೆ. ಚಾಕು ಇರಿದ ಯುವತಿಯ ಅಣ್ಣ ಜಾಕೀರ್ ಹುಸೇನ್ ಚಾಕು ಇರಿದಿದ್ದ. ರಕ್ಷಣೆ ಕೊಡಿ ಅಂತ ಆರ್ಮುಗಂ ಕಣ್ಣೀರಿಡ್ತಾ ಇದೆ. ಆರ್ಮುಗಂ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಗುಂಡ್ಲುಪೇಟೆ ಆಸ್ಪತ್ರೆಯಲ್ಲಿ ಈಗ ಆರ್ಮುಗಂಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಚಾಕು ಇರಿದ ಜಾಕೀರ್ ಈಗ ಪೊಲೀಸ್ ವಶದಲ್ಲಿ. ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಹುಡುಗಿ ಬಂದು ಮುಸ್ಲಿಂ ಹುಡುಗಿ, ಹುಡುಗ ಬಂದು ಹಿಂದೂ ಹುಡುಗ. ಈ ರೀತಿ ಹುಡುಗ ಕರ್ಕೊಂಡು ಹೋಗಿದ್ದಾನೆ ಅನ್ನೋ ರೀತಿ ಹುಡುಗಿ ಕಡೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕಂಪ್ಲೇಂಟ್ ಇದ್ರ ಮೇಲೆ ಅವರೇನೋ ಸ್ವಲ್ಪ ತುಂಬ ಭಯದಿಂದ ಅವರೇನೋ ಬೆದರಿಕೆ ಹಾಕಿದ್ದಾರೆ. ಆ ಬೆದರಿಕೆಯಿಂದ ಪೊಲೀಸವ್ರಿಗೆ ಅವ್ರು ಫೋನ್ ಮಾಡಿದರು. ಮತ್ತು ಪೊಲೀಸವ್ರು ಬಂದು ಅವ್ರ ಮನೆಯವ್ರನ್ನ ಕರ್ಕೊಂಡು ಹೋದರು. ಅವ್ರ ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಹುಡುಗಂದು ಫೋಟೋ ಮತ್ತು ಆಧಾರ್ ಕಾರ್ಡ್ ಬೇಕು ಅಂತ ಕೇಳಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ನಮ್ಗೆ ಹೇಳಿದ್ರು, ಒಂಚೂರು ಫೋಟೋ ಮತ್ತು ಆಧಾರ್ ಕಾರ್ಡ್ ತಂದು ಟೇಷನ್ ಹತ್ರ ಕೊಟ್ಬಿಡಿ ಅಂತ. ಅದಕ್ಕೆ ನಾವು ಟೇಷನ್ಗೆ ಅಂದ್ಬಿಟ್ಟು ತಗೊಂಡೋಗಿ ಕೊಡೋಕ್ಕೆ ಹೋಗಿದ್ದು. ನಾವು ನಮ್ಮ ಗಂಡ ಹೆಂಡ್ತಿರು ಹೋಗಿ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೆಯವರು ಒಳಗಡೆ ಹೋಗಿದ್ರು. ಮತ್ತು ಅವ್ರು ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾನೆ ಕೂತಿದ್ದೆ. ಅಲ್ಲಿ ಏನಂದರೆ ಪೊಲೀಸ್ ಸ್ಟೇಷನ್ಗೆ ಬಂದು ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ನನ್ನ ಮೇಲೆ, ಹಂಗೆ ಹಿಂಗೆ ಅನ್ನೋ ರೀತಿ ಆ ಮುಸ್ಲಿಂ ಹುಡುಗ ಬಂದು ಅವ್ರ ಅಣ್ಣ ಏನೋ ಬಂದು ನಾನು ಇದು ಮಾಡ್ಕೊಂಡು ಬೈಕೊಂಡು ಚಾಕುನಿಂದ ಹೊಡೆದ್ಬಿಟ್ಟ ಸರ್. ಸ್ಟೇಷನ್ ಮುಂಭಾಗ ಸರ್. ನಾವು ನಮ್ಮ ಗಂಡ ಹೆಂಡ್ತಿಬ್ರು ಅಂಗಡಿ ಬೀದಿಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಪೊಲೀಸರೆಲ್ಲ ನಿಂತಿದ್ದಾರೆ ಅಂದ್ಬಿಟ್ಟು ಮನೆ ಹತ್ರ ಹೋದ್ವಿ ಸರ್. ಏನಾಯಿತು ಅಂತ ಅಲ್ಲಿ ಹೋಗ್ಬೇಕಾದ್ರೆ ಅವರು ದಿಢೀರಂತ ಸರಿ ಕಂಪ್ಲೇಂಟ್ ಕೊಡಿ ಬನ್ನಿ ಅಂದ್ಬಿಟ್ಟು ಹುಡುಗನ ಕಡೆ ಮನೆಯವ್ರನ್ನ ಕರ್ಕೊಂಡು ಹೋದ್ರು ಸರ್ ಜೀಪಲ್ಲಿ. ಆಗ ಆಧಾರ್ ಕಾರ್ಡು ಸ್ವಲ್ಪ ಫೋಟೋ ತಂದು ಕೊಟ್ಬಿಡಿ ನಮಗೆ, ನಾವು ಮುಂದೆ ಹೋಗ್ತೀವಿ ಅಂದ್ಬಿಟ್ಟು ಹುಡುಗನ ಅವ್ರ ಅಮ್ಮನೂ ತಂಗಿನೂ ಹೇಳಿದ್ರು ಸರ್ ನಮಗೆ. ನಾವು ನಿಂತಿದ್ದವ್ರು ಸರಿ ಅಂದ್ಬಿಟ್ಟು ಮುಂದ್ಗಡೆ ಸ್ಕೂಟಿ ತಗೊಂಡು ಅವ್ರ ಮನೇಲಿ ಹೋಗಿ ಆಧಾರ್ ಕಾರ್ಡು ಫೋಟೋನ ಹುಡುಗಂದು ತಗೊಂಡು ಸ್ಟೇಷನ್ಗೆ ಹೋದ್ವಿ ಸರ್. ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಸರ್ ನನ್ನ ಗಂಡ ಇಲ್ಲೇ ನಿಲ್ತೀನಿ, ನೀನು ಹೋಗಿ ಕೊಟ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು ಸರ್. ನಾನು ಹೋಗಿ ಸರ್ ಇಲ್ಲೇ ನಿಂತಿರ್ತೀರ ಅಂದ್ಬಿಟ್ಟು ನಾನು ಒಳಗಡೆ ಹೋಗಿ ಕೊಡೋಕೆ ಹೋಗಿದ್ದೆ ಸರ್. ನಾನು ಕೊಟ್ಬಿಟ್ಟು ಬರೋಣ ಅನ್ನೋಷ್ಟರಲ್ಲಿ ಅಲ್ಲಿ ಮಾತಾಡ್ಕೊಂಡಿದ್ರು ಸರ್ ಸಾಹೇಬ್ರುಗಳು. ಎಲ್ಲ ಮಾಹಿತಿ ನಿಂತ್ಕೊಂಡ್ರು ಸರ್. ಏನು ಸುಮ್ಮನೆ ಸ್ವಲ್ಪ ಹೊತ್ತು ನಿಂತಿದ್ದೆ ಸರ್. ಅಷ್ಟರಲ್ಲಿ ನಮ್ಮ ಮನೆಯವರು ಹೊರಗಡೆ ಇರಬೇಕಾದ್ರೆ ದಿಢೀರಂತ ಬಂದು ಈ ಥರ ಮಾಡಿಬಿಟ್ಟಿದ್ದೆ ಸರ್. ಅಲ್ಲಿ ಚಾಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.